ನಮಸ್ಕಾರ, ನಾನು ನವಿತಾ ಜೈನ್. ಬದುಕಿನ ಪಯಣ ಮುಗಿಸಿದ ದೊಡ್ಡ ಸಾಹುಕಾರ, 8 ಬಾರಿ ಶಾಸಕ, 6 ಬಾರಿ ಪಕ್ಷ ಬದಲು, ನೇರ ನುಡಿಯ ನೇತಾರ, ಧೀಮಂತ ರಾಜಕಾರಣಿ ಇನ್ನಿಲ್ಲ. ಸಂಜೆ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ. ಉಮೇಶ್ ಕತ್ತಿ ವಿಧಿವಶ. ತೀವ್ರ ಹೃದಯಾಘಾತದಿಂದ ಸಚಿವ ಉಮೇಶ್ ಕತ್ತಿ ನಿನ್ನೆ ರಾತ್ರಿ 11 ಗಂಟೆಯ ವೇಳೆಗೆ ನಿಧನರಾಗಿದ್ದಾರೆ. ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಈ ಹಿಂದೆ 2 ಸಲ ಹೃದಯಾಘಾತಕ್ಕೆ ಒಳಗಾಗಿದ್ದರು ಸಚಿವ ಉಮೇಶ್ ಕತ್ತಿ. ರಾತ್ರಿ 10:30ಕ್ಕೆ ಬಾತ್ರೂಮ್ ಅಲ್ಲಿ ಕುಸಿದು ಬಿದ್ದಿದ್ರು. 10 ನಿಮಿಷ ಆದರೂ ಉಮೇಶ್ ಕತ್ತಿ ಅವರು ಹೊರಗೆ ಬರದೇ ಇದ್ದಂತಹ ಸಂದರ್ಭದಲ್ಲಿ ಅನುಮಾನಗೊಂಡು ಬಾಗಿಲು ತೆಗೆದು ನೋಡಿದಾಗ ಪ್ರಜ್ಞಾಹೀನರಾಗಿದ್ರು ಉಮೇಶ್ ಕತ್ತಿ ಅವರು. ತಕ್ಷಣ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಉಮೇಶ್ ಕತ್ತಿಗೆ 2 ಸಲ ಹೃದಯಕ್ಕೆ ಸ್ಟಂಟ್ ಅನ್ನ ಅಳವಡಿಸಿದ್ರು ವೈದ್ಯರು. ಈಗ 3ನೇ ಸಲ ಉಮೇಶ್ ಕತ್ತಿಗೆ ಹೃದಯಾಘಾತ ಆಗಿದೆ, ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದು, ಈ ಹಿಂದೆ 2 ಸಲ ಹೃದಯಾಘಾತಕ್ಕೂ ಕೂಡ ಒಳಗಾಗಿದ್ರು ಉಮೇಶ್ ಕತ್ತಿ ಅವರು. ರಾತ್ರಿ 10:30ರ ವೇಳೆಗೆ ಬಾತ್ರೂಮ್ಗೆ ಹೋಗಿ ಅಲ್ಲಿ ಕುಸಿದು ಬಿದ್ದಿದ್ದಾರೆ ಉಮೇಶ್ ಕತ್ತಿ ಅವರು. 10 ನಿಮಿಷ ಆದರೂ ಹೊರಗೆ ಬರದಿದ್ದಾಗ ಅನುಮಾನಗೊಂಡು ಬಾಗಿಲು ತೆಗೆದು ನೋಡಿದಾಗ ಪ್ರಜ್ಞಾಹೀನರಾಗಿದ್ರು ಉಮೇಶ್ ಕತ್ತಿ ಅವರು. ಆ ಸಂದರ್ಭದಲ್ಲೇ ಅವರಿಗೆ ಫಸ್ಟ್ ಏಡ್ ಚಿಕಿತ್ಸೆಯನ್ನ ನೀಡಬೇಕಾಗಿತ್ತು ಅನ್ನುವ ಮಾತನ್ನ ಕೂಡ ವೈದ್ಯರು ಹೇಳಿದ್ರು. ಅಂದ್ರೆ ಒಂದ್ ಕಡೆ ಸಿಪಿಆರ್ ಅನ್ನ ಮಾಡಬೇಕಾಗಿತ್ತು. ಯಾವಾಗ ಇಂತಹ ಸ್ಥಿತಿ ಕಂಡು ಬರುತ್ತೋ, ಪ್ರಜ್ಞಾಹೀನ ಸ್ಥಿತಿ, ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಸಿಪಿಆರ್ ಅನ್ನ ಮಾಡಿದ್ರೆ ಆಗ ಅಂದ್ರೆ ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಅವರ ಹೃದಯ ಭಾಗವನ್ನ ಅಥವಾ ಎದೆಯ ಭಾಗವನ್ನ ತುಂಬಾ ಸಲ ಅದನ್ನ ಒತ್ತಿ ಹಿಡಿದು ಅಥವಾ ಪಂಪ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಉಸಿರಾಟ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದನ್ನ ಮನೆಯಲ್ಲೇ ಮಾಡಿದ್ದಿದ್ರೆ ಅವರನ್ನ ಬದುಕುಳಿಸಬಹುದಿತ್ತು ಅನ್ನುವಂತಹ ಮಾತನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ರು. ಯಾಕಂದ್ರೆ ಅಲ್ಲಿಗೆ ಬರುವಷ್ಟರ ಹೊತ್ತಿಗೆನೆ ಅವರ ಉಸಿರಾಟ ನಿಂತಿತ್ತು, ಉಸಿರಿನ ಪ್ರಕ್ರಿಯೆ ಅಲ್ಲಿ ಇರಲಿಲ್ಲ ಅನ್ನುವಂತಹ ಮಾತನ್ನ ವೈದ್ಯರು ಹೇಳಿದ್ದಾರೆ. ಇನ್ನು ಈಗಾಗಲೇ ಏರ್ ಲಿಫ್ಟ್ ಮೂಲಕ ಬೆಳಗಾವಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ನಿನ್ನೆ 10:30ಯ ವೇಳೆಗೆ ಈ ಒಂದು ವಿಚಾರ ಭರ ಸಿಡಿಲಿನಂತೆ ಬಂದಿರುತ್ತೆ. ಇಡೀ ರಾಜಕೀಯ ರಂಗದಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿಯ ಶಾಕ್ನ ವಿಚಾರ. ಅನೇಕ ಸಚಿವರಾದಿಯಾಗಿ, ಸಿಎಂ ಆದಿಯಾಗಿ ಅನೇಕ ಸಚಿವರು ಕೂಡ ಅಲ್ಲಿಗೆ ಬರ್ತಾರೆ, ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಆಗಮಿಸ್ತಾರೆ. ಈಗ ಅಲ್ಲಿ ಯಾವ ರೀತಿ ಪ್ರಾಸೆಸ್ ಆಗ್ತಾ ಇದೆ? ಏರ್ ಲಿಫ್ಟ್ ಮಾಡ್ಲಾಗತ್ತಾ? ಹೇಗೆ, ಎಷ್ಟು ಹೊತ್ತಿಗೆ ಏರ್ ಲಿಫ್ಟ್ ಮಾಡ್ಲಾಗತ್ತೆ? ಚಿದಾನಂದ ಪಟೇಲ್. ಈಗ ಸಭಾಗಾರದಿಂದ ಸಚಿವ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ ಮುಖಾಂತರ HL ಏರ್ಪೋರ್ಟ್ಗೆ ರವಾನೆ ಮಾಡಲಾಗ್ತಿದೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು, ಆಂಬ್ಯುಲೆನ್ಸ್ ಮುಖಾಂತರ 0 ಟ್ರಾಫಿಕ್ ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಸಚಿವ ಕತ್ತಿಯವರ ಪಾರ್ಥಿವ ಶರೀರವನ್ನ ಇದೀಗ ರವಾನೆ ಮಾಡ್ತಿರುವಂತದ್ದು. ಆಂಬ್ಯುಲೆನ್ಸ್ ಈಗ HL ಏರ್ಪೋರ್ಟ್ಗೆ ಏನು ಪ್ರಯಾಣ ಬೆಳೆಸಿರುವಂತದ್ದು. ಆಂಬ್ಯುಲೆನ್ಸ್ ನಲ್ಲಿ ಅವರ ಪಾರ್ಥಿವ ಶರೀರದ ಜೊತೆ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ, ಅವರ ಪುತ್ರಿ ಸ್ನೇಹ ಮತ್ತು ಅಳಿಯ ಕೂಡ ಏನು ಆಂಬ್ಯುಲೆನ್ಸ್ ಇರ್ತಕ್ಕಂಥದ್ದು. ಇಲ್ಲಿ HL ಏರ್ಪೋರ್ಟ್ ನಿಂದ ನೇರವಾಗಿ ಬೆಳಗಾವಿಯ ತಾಮ್ರ ವಿಮಾನ ನಿಲ್ದಾಣಕ್ಕೆ 8:40ಕ್ಕೆ ಪಾರ್ಥಿವ ಶರೀರ ರವಾನೆಯಾಗಿದೆ ಎಂದು ಏರ್ ಆಂಬ್ಯುಲೆನ್ಸ್ ಮುಖಾಂತರ ಪಾರ್ಥಿವ ಶರೀರ ರವಾನೆ ಆಗಿದೆ. ಅಲ್ಲಿಂದ ರಸ್ತೆ ಮೂಲಕ ಸಂಕೇಶ್ವರಕ್ಕೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ತೆರಳಿದೆ. ಸಂಕೇಶ್ವರದಲ್ಲಿ 2 ಗಂಟೆ ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಳ್ಳಲಾಗಿದೆ. ನಂತರ ಅದಾದ ಬಳಿಕ ಉಮೇಶ್ ಕತ್ತಿಯವರ ಹುಟ್ಟೂರಾಗಿರ್ತಕ್ಕಂಥ ಬೆಲ್ಲದ ಬಾಗೇವಾಡಿಯಲ್ಲಿ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುವುದು. ನಂತರ ಹುಟ್ಟೂರಿನಲ್ಲಿ ಅವರ ಅಲ್ಲೂ ಕೂಡ 2 ಗಂಟೆಗಳ ಸಮಯ ಅಂತಿಮ ಏನು ನಮನಕ್ಕೆ ಅವಕಾಶ ಮಾಡಿಕೊಡಲಾಗುವುದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಂಪುಟದ ಬಹುತೇಕ ಎಲ್ಲ ಸಹೋದ್ಯೋಗಿಗಳು, ಬೆಳಗಾವಿ ಭಾಗದ ಪ್ರಮುಖ ಜನಪ್ರತಿನಿಧಿಗಳು ಮತ್ತು ಅವರ ಆಪ್ತರು, ಬಂಧು ಬಳಗಕ್ಕೆ ಅಂತಿಮ ಏನು ನಮನದ ನಂತರ ಸಂಜೆ 5ರಿಂದ 5:30ರ ನಂತರ ಶ್ರೀಕೃಷ್ಣ ಲಿಂಗಾಯತ ವಿಧಿ ವಿಧಾನದ ಅನುಸಾರ ಉಮೇಶ್ ಕತ್ತಿಯವರ ತಂದೆ
ವಿಶ್ವನಾಥ್ ಕತ್ತಿಯವರ ಸಮಾಧಿಯ ಪಕ್ಕದಲ್ಲೇ ಉಮೇಶ್ ಕತ್ತಿಯವರನ್ನು ಕೂಡ ಅಂತಿಮ ವಿಧಿವಿಧಾನದ ಮುಖಾಂತರ ಅಲ್ಲೇ ಅವರನ್ನ ಅಂತಿಮ ಸಂಸ್ಕಾರವನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿರೋದು. ಇದೀಗ ಇಡೀ ಉಮೇಶ್ ಕತ್ತಿಯವರ ಕುಟುಂಬ, ಅವರ ಆಪ್ತರು ದುಃಖದಲ್ಲಿರ್ತಕ್ಕಂಥದ್ದು. ಅವರ ಸಹೋದರ ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ಕತ್ತಿಯವರಿಗಾಗಿ ಸಭಾಗಾರದಲ್ಲಿ ಅವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಿಕ್ಕಾಗಿ ವೇಟ್ ಮಾಡಲಾಗಿತ್ತು. ಇದೀಗ ಅವರು 6:40ಕ್ಕೆ MS ರಾಮಯ್ಯ ಸಭಾಗಾರಕ್ಕೆ ಆಗಮಿಸಿದ್ರು. ತನ್ನ ಸಹೋದರನ ಪಾರ್ಥಿವ ಶರೀರವನ್ನು ನೋಡಿ ದುಃಖತಸ್ಥರಾದಂತ ರಮೇಶ್ ಕತ್ತಿ ಅವರು ನಂತರ ಅವರ ತಮ್ಮ ಅಣ್ಣನ ಪಾರ್ಥಿವ ಶರೀರದ ಜೊತೆ ಅವರು ಕೂಡ ಬೆಳಗಾವಿಗೆ ತೆರಳುತ್ತಿರುವಂತದ್ದು. ಇದೀಗ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ HCL ರಸ್ತೆಯ ಕಮಾಂಡೋ ಹಾಸ್ಪಿಟಲ್ ಬಳಿ ಇದೀಗ ತೆರಳುತ್ತಿರುವಂತದ್ದು. ನವಿತಾ ಜೈನ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ HCL ಏರ್ಪೋರ್ಟ್ಗೆ ಆಂಬ್ಯುಲೆನ್ಸ್ ಮುಖಾಂತರ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ತೆರಳಿದೆ. ಅಲ್ಲಿಂದ ಏರ್ಲಿಫ್ಟ್ ಮುಖಾಂತರ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬೆಳಿಗ್ಗೆ 8:40ಕ್ಕೆ ಪಾರ್ಥಿವ ಶರೀರ ಆಗಮಿಸಿದೆ. ಅಲ್ಲಿನ ಜಿಲ್ಲಾಡಳಿತ ಅಂದ್ರೆ ಜಿಲ್ಲಾಧಿಕಾರಿಯವರು ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನ ರಿಸೀವ್ ಮಾಡಿದರೆ ನಂತರ ಏರ್ಪೋರ್ಟ್ ನಲ್ಲೂ ಕೂಡ ಸಕಲ ಸರ್ಕಾರಿ ಗೌರವವನ್ನು ಕೂಡ ನೀಡಲಾಗುವುದು. ನಂತರ ರಸ್ತೆ ಮೂಲಕ ಸಂಕೇಶ್ವರಕ್ಕೆ ತೆರಳಿದೆ. ಸಂಕೇಶ್ವರದಲ್ಲಿ 2 ಗಂಟೆಗಳ ಸಮಯ ಅವರ ಪಾರ್ಥಿವ ಶರೀರವನ್ನ ಅಲ್ಲಿರ್ತಕ್ಕಂಥ ಬಂಧು ಬಳಗ, ಆಪ್ತರು, ಸ್ಥಳೀಯರು, ಸಾರ್ವಜನಿಕರು, ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು, ಕುಟುಂಬಸ್ಥರಿಗೆ ಅಂತಿಮ ನಮನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುವುದು. ನಂತರ ಅವರ ಹುಟ್ಟೂರಾದಂತ ಎಲ್ಲದ ಬಾಗೇವಾಡಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಅಲ್ಲೂ ಕೂಡ 2 ಗಂಟೆಗೂ ಹೆಚ್ಚು ಸಮಯ ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು. ನಂತರ ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ, ಗೌರವಗಳೊಂದಿಗೆ ಉಮೇಶ್ ಕತ್ತಿಯವರ ತಂದೆ ಸಮಾಧಿ ಪಕ್ಕದಲ್ಲೇ ಇವರನ್ನು ಕೂಡ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ವೀರಶೈವ ಲಿಂಗಾಯತ ವಿಧಿವಿಧಾನದ ಮೂಲಕ ಇವರ ಅಂತಿಮ ಸಂಸ್ಕಾರವನ್ನ ಮಾಡಲಿಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಚಿದಾನಂದ ಪಟೇಲ್, ಅಂದ್ರೆ ಈಗ HCL ವಿಮಾನ ನಿಲ್ದಾಣದ ಮೂಲಕ ಈಗ ಏರ್ ಲಿಫ್ಟ್ ಅನ್ನ ಮಾಡಲಾಗತ್ತೆ. ನಿನ್ನೆ ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಬೆಳಗ್ಗೆ 9 ಗಂಟೆವರೆಗೂ ಕೂಡ ಡಾಲರ್ಸ್ ಕಾಲೋನಿ ಅವರ ನಿವಾಸದಲ್ಲಿ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ ಅಂತ ಹೇಳಿ, ನಂತರ ಇವೆಲ್ಲವೂ ಕೂಡ ಚೇಂಜಸ್ ಆಯ್ತಾ ಹೇಗೆ ಅಂತ? ಹೌದು, ರಾತ್ರಿಯೇ ಅವರ ಕುಟುಂಬಸ್ಥರೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೂರವಾಣಿ ಚರ್ಚೆಯನ್ನ ನಡೆಸಿದ್ರು. ಆ ಚರ್ಚೆಯ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಶವವನ್ನ ತೆಗೆದುಕೊಂಡ ಅಗತ್ಯ ಇಲ್ಲ. ಅಲ್ಲಿಂದ ಸಭಾಗಾರದಿಂದ ನೇರವಾಗಿ ಬೆಳಗಾವಿಯಿಂದ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿನ ಮಾಡಿಕೊಂಡ್ರು. ಆ ಮನವಿ ಮೇರೆಗೆ ಮುಖ್ಯಮಂತ್ರಿಗಳು ಸಭಾಗಾರದಿಂದ ನೇರವಾಗಿ HCL ಏರ್ಪೋರ್ಟ್ ಮುಖಾಂತರ ಏರ್ ಲಿಫ್ಟ್ಗೆ ಅವಕಾಶವನ್ನು ಮಾಡಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ರು. ನಂತರ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಮಧ್ಯಾಹ್ನ ವಿಶೇಷ ವಿಮಾನದ ಮೂಲಕ ಬೆಳಗಾವಿಗೆ ತೆರಳಿ ಅಲ್ಲಿಂದ ಉಮೇಶ್ ಕತ್ತಿಯವರ ಅಂತಿಮ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಉಮೇಶ್ ಕತ್ತಿ ಸೇರಿದಂತೆ ಸಂಸ್ಥೆಯ ಅನೇಕ ಸಹೋದ್ಯೋಗಿಗಳು ಅಂತಿಮ ಸಂಸ್ಕಾರದ ವಿಧಿವಿಧಾನದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಇವತ್ತು ಬೆಳಗಾವಿಯ ಎಲ್ಲ ಶಾಲಾ, ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಿಗೆ 1 ದಿನದ ರಜೆಯನ್ನ ಘೋಷಣೆ ಮಾಡಲಾಗಿದೆ. 1 ದಿನದ ಶೋಕಾಚರಣೆಗೂ ಕೂಡ ಸರ್ಕಾರ ಮಾಡಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಇನ್ನುಳಿದ ಅಪ್ಡೇಟ್ಸ್ಗಾಗಿ ನಿಮ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರ್ತೀವಿ. ಬೆಳಗಾವಿಯ ಬೆಲ್ಲದ ಬಾಗೇವಾಡಿಯಲ್ಲಿ ಉಮೇಶ್ ಕತ್ತಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಹುಕ್ಕೇರಿಯ ಬೆಲ್ಲದ ಬಾಗೇವಾಡಿಯಲ್ಲಿ ಉಮೇಶ್ ಕತ್ತಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುವುದು. ಇವತ್ತು ಸಂಜೆ ಉಮೇಶ್ ಕತ್ತಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ, ಹಾಗೆಯೇ ಅನೇಕ ಸಚಿವರು ಕೂಡ ತೆರಳಲಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿಗೆ
ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತೆರಳಲಿದ್ದಾರೆ. ಯಾವಾಗ ಈ ವಿಚಾರ ಗೊತ್ತಾಯಿತೋ ನಿನ್ನೆ ಇಮಿಡಿಯೇಟ್ ಆಗಿ ಸಿಎಂ ಆಸ್ಪತ್ರೆಗೆ ಆಗಮಿಸುತ್ತಾರೆ. ಅಲ್ಲಿ ಸಿಎಂ ಅವರು ಆಸ್ಪತ್ರೆಗೆ ಹೋಗಿ ಅಲ್ಲಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ಜೊತೆಗೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರದ ದರ್ಶನವನ್ನ ಪಡಿತಾರೆ. ಭಾವುಕರಾಗಿದ್ರು ಸಿಎಂ. ಇನ್ನು ಇವತ್ತು ಸಿಎಂ ಬೊಮ್ಮಾಯಿ ಸೇರಿದಂತೆ ಹಲವು ಸಚಿವರು ಬೆಳಗಾವಿಗೆ ತೆರಳಿ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಮೇಶ್ ಕತ್ತಿ ನಿಧನ ಹಿನ್ನೆಲೆ ಬೆಳಗಾವಿಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಬೆಳಗಾವಿಯ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಕತ್ತಿ ಮೃತದೇಹದ ದರ್ಶನದ ಬಳಿಕ ಸಿಎಂ ಘೋಷಣೆಯನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಉಮೇಶ್ ಕತ್ತಿ ಇಡೀ ರಾಜ್ಯಕ್ಕೆ ಸಚಿವರಾಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ರು. 2 ಬಾರಿ ಸಚಿವರಾಗಿದ್ದಂತಹ ಉಮೇಶ್ ಕತ್ತಿ ಅವರು ಈ ಹಿಂದೆ ಕೃಷಿ ಸಚಿವರು ಕೂಡ ಆಗಿದ್ದರು. ಸದಾನಂದ ಗೌಡ ಹಾಗೇನೆ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಇಂತಹ ಸಂದರ್ಭದಲ್ಲಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅನೇಕ ರೈತ ಪರ ಒಂದಷ್ಟು ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ರು. ಈಗ ಆಹಾರ ಮತ್ತು ನಾಗರಿಕ ಸಚಿವರು ಜೊತೆಗೆ ಅರಣ್ಯ ಸಚಿವರಾಗಿದ್ದಂತಹ ಉಮೇಶ್ ಕತ್ತಿ ಅವರು ನಿನ್ನೆ ರಾತ್ರಿ 11 ಗಂಟೆಯ ವೇಳೆಗೆ ವಿಧಿವಶರಾಗಿದ್ದಾರೆ. ಉಮೇಶ್ ಕತ್ತಿ ನಿಧನ ಹಿನ್ನೆಲೆ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದ್ದು ಉಮೇಶ್ ಕತ್ತಿ ಸ್ವಂತ ಜಿಲ್ಲೆ ಬೆಳಗಾವಿಯಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ನಿನ್ನೆ ರಾತ್ರಿ ಸಿಡಿಲಿನಂತೆ ಬರೆದಂತಹ ಒಂದು ಸುದ್ದಿ ಇದು. ಯಾಕಂದ್ರೆ ನಿನ್ನೆಯಷ್ಟೇ ಹುಕ್ಕೇರಿಯಿಂದ ಬೆಂಗಳೂರಿಗೆ ಬಂದಿದ್ರು ಉಮೇಶ್ ಕತ್ತಿ ಅವರು. ಸಾಕಷ್ಟು ಜನರ ಜೊತೆ ಮಾತನಾಡಿದ್ರು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಆ ನಂತರ ಗೊತ್ತಾಗಿದ್ದೇ ಇಲ್ಲ ಉಮೇಶ್ ಕತ್ತಿ ಅವರು ವಿಧಿವಶರಾಗಿದ್ದಾರೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯಾಗಿ ಅಲ್ಲಿ ಅವರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ದರ್ಶನಕ್ಕೆ ಜಿಲ್ಲಾಡಳಿತ ಸಿದ್ಧತೆಗಳನ್ನ ಮಾಡಿಕೊಂಡಿದೆ? ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆಯಾ? ನವಿತಾ ಜೈನ್, ಪ್ರಮುಖವಾಗಿ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಪ್ರಮುಖ ರಾಜಕಾರಣಿ ಉಮೇಶ್ ಕತ್ತಿ ಇನ್ನಿಲ್ಲ ಅಂತಕ್ಕಂತಹ ಸುದ್ದಿ ಈಗ ಬೆಳಗಾವಿ ಜಿಲ್ಲೆಯ ಜನರಿಗೆ ಬರಸಿರಿನಂತೆ ಬಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ 4 ದಶಕಗಳಿಂದ ಹೆಚ್ಚು ಕಾಲ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿಯಾಗಿದ್ರು. ಕೇವಲ ರಾಜಕಾರಣಿ ಅಷ್ಟೇ ಅಲ್ಲದೆ ಸಹಕಾರಿ ಕ್ಷೇತ್ರ ಆಗಿರ್ಬೋದು ಮತ್ತು ಉದ್ಯಮಿಯಾಗಿ ಉಮೇಶ್ ಕತ್ತಿ ಗುರುತಿಸಿಕೊಂಡಿದ್ರು. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದ ಒಂದು ಪ್ರಭಾವನ ಇಟ್ಕೊಂಡಿದ್ರು. ಪ್ರಮುಖವಾಗಿ 1985ರ ತಂದೆಯ ನಿಧನದಿಂದ ಅವರೇನು ರಾಜಕೀಯಕ್ಕೆ ಬರ್ತಾರೆ. ಬಳಿಕ ಒಮ್ಮೆಯೂ ಕೂಡ ಉಮೇಶ್ ಕತ್ತಿ ಹಿಂತಿರುಗಿ ನೋಡಿಲ್ಲ. 2004ರ ಚುನಾವಣೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಚುನಾವಣೆಗಳಲ್ಲೂ ಕೂಡ ಉಮೇಶ್ ಕತ್ತಿ ಹುಕ್ಕೇರಿ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ಹುಕ್ಕೇರಿ ಕ್ಷೇತ್ರ ಅವರ ಏನು ಕರ್ಮಭೂಮಿಯಾಗಿದೆ. ಈ ನೆಲೆಯಲ್ಲಿ ಇವತ್ತು ಪಾರ್ಥಿವ ಶರೀರ ಈಗ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮೂಲಕ ಹೊರಟಿರ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅದು HAL ಏರ್ಪೋರ್ಟ್ ತಲುಪಲಿ. HAL ಏರ್ಪೋರ್ಟ್ ನಿಂದ ನೇರವಾಗಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಸಂಕೇಶ್ವರಕ್ಕೆ ಪಾರ್ಥಿವ ಶರೀರವನ್ನು ತಗೊಂಡೋಗಿ ಅವರ ವಿಶ್ವನಾಥ್ ಕತ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ಅಂತಿಮ ದರ್ಶನದ ಬಳಿಕ ಬೆಲ್ಲದ ಬಾಗೇವಾಡಿಯ ಅವರ ತಂದೆಯ ಏನು ಸಮಾಧಿಯ ಪಕ್ಕದಲ್ಲಿ ಉಮೇಶ್ ಕತ್ತಿ ಅವರನ್ನ ಏನು ಅಂತ್ಯಕ್ರಿಯೆ ಮಾಡಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯ ಅವರ ಅಭಿಮಾನಿಗಳಿಗೆ ದೊಡ್ಡ ಒಂದು ಆಘಾತವನ್ನುಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಅನೇಕ ಅಭಿಮಾನಿಗಳು ಏರ್ಪೋರ್ಟ್ ಮತ್ತು ಅವರ ಬೆಲ್ಲದ ಬಾಗೇವಾಡಿ ನಿವಾಸ ಹತ್ರ ಬರ್ತಾ ಇದ್ದಾರೆ. ನವಿತಾ ಜೈನ್, ಉಮೇಶ್ ಕತ್ತಿ ರಾಜಕಾರಣದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಅವರು ತಮ್ಮ ಗ್ರಾಮವನ್ನ ಬಿಟ್ಟಿರಲ್ಲ. ಏನು ಹಿರೇ ಬಾಗೇವಾಡಿ ಬೆಲ್ಲದ ಬಾಗೇವಾಡಿಯಲ್ಲಿ ಇದ್ದುಕೊಂಡೇ ತಮ್ಮ ರಾಜಕೀಯ ಜೀವನವನ್ನ ಮಾಡ್ತಿದ್ರು. ಅವರು ಏನು ಬೆಂಗಳೂರಿನಲ್ಲಿ ಮತ್ತು ಬೆಳಗಾವಿಯಲ್ಲಿ ಮನೆ ಇದ್ರು ಕೂಡ ಅತಿ ಹೆಚ್ಚು ಸಮಯವನ್ನ ತಮ್ಮ ಕ್ಷೇತ್ರ ಮತ್ತು ತಮ್ಮ ಗ್ರಾಮದಲ್ಲಿ ಕಳೀತಾ ಇದ್ರು. ಮತ್ತು ಜೊತೆಗೆ ಏನಂತಂದ್ರೆ ಜನರ ಜೊತೆಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನ ಉಮೇಶ್ ಕತ್ತಿ ಹೊಂದಿದ್ರು ಅಂತ ಹೇಳ್ಬೋದು. ಬೆಳಗಾವಿಯ ಕೆಲವೇ ಪ್ರಭಾವಿ ನಾಯಕರಲ್ಲಿ ಉಮೇಶ್ ಕತ್ತಿ ಕೂಡ ಒಬ್ಬರಾಗಿದ್ರು. ಉಮೇಶ್ ಕತ್ತಿ 7 ಬಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅತ್ಯಂತ ಹಿರಿಯ ಶಾಸಕರು, ರಾಜ್ಯದ ಅತ್ಯಂತ ಹಿರಿಯ ಶಾಸಕರಲ್ಲಿ ಉಮೇಶ್ ಕತ್ತಿ ಪ್ರಮುಖವಾಗಿ ಹೆಸರಿತ್ತು. ಹೀಗಾಗಿ ಇದು ಬೆಳಗಾವಿ ಜಿಲ್ಲೆಯ ಜನರಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅವರ ಅಕಾಲಿಕ ನಿಧನ. ಏನು ಉಮೇಶ್ ಕತ್ತಿ ಅವರ ತಂದೆ ವಿಶ್ವನಾಥ್ ಕತ್ತಿಯು ಕೂಡ ವಿಧಾನಸಭೆಯಲ್ಲಿ ಹೃದಯಾಘಾತಕ್ಕೆ ಒಳಗಾಗಿದ್ರು ಮತ್ತು ಉಮೇಶ್ ಕತ್ತಿಯ ಹಿರಿಯ ಪುತ್ರ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅವರು ಕೂಡ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಮೃತಪಟ್ಟಿದ್ರು. ಈಗ ಉಮೇಶ್ ಕತ್ತಿ ಕೂಡ ಏನು ಹೃದಯಾಘಾತದಿಂದ ಮೃತಪಟ್ಟಿದ್ದು ಅವರ ಕುಟುಂಬಸ್ಥರಿಗೆ ದೊಡ್ಡ ಆಘಾತವನ್ನುಂಟು ಮಾಡಿದೆ. ಯಾಕಂದ್ರೆ ಏನು 2008ರ JDS ಇಂದ ಗೆದ್ದ ಬಳಿಕ ಅವರು ದಿಢೀರನೆ ಗೆದ್ದ 3-4 ತಿಂಗಳಲ್ಲೇ ರಾಜೀನಾಮೆ ಕೊಟ್ಟು ಮತ್ತೆ ಬಿಜೆಪಿಗೆ ಬರ್ತಾರೆ. ಬಿಜೆಪಿಗೆ ಬಂದು ಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಜೊತೆಗೆ ಅತ್ಯಂತ ಆಪ್ತರಾಗಿದ್ರು. ಏನು
ಈ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಉಮೇಶ್ ಕತ್ತಿ ಅವರನ್ನ ಸಚಿವರನ್ನಾಗಿ ಮಾಡಿರಲಿಲ್ಲ. ಹೀಗಾಗಿ ಸ್ವಲ್ಪ ಅಸಮಾಧಾನಗೊಂಡಿದ್ರು. ಬಳಿಕ ಸ್ವತಃ ಯಡಿಯೂರಪ್ಪನವರೇ ಬೆಳಗಾವಿಗೆ ಬಂದು ಉಮೇಶ್ ಕತ್ತಿಯನ್ನ ಮನವೊಲಿಸಿದ್ರು ಮತ್ತು ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ರಮೇಶ್ ಕತ್ತಿಗೆ ಟಿಕೆಟ್ ತಪ್ಪಿತ್ತು. ಆ ಸಂದರ್ಭದಲ್ಲೂ ಏನು ರಮೇಶ್ ಕತ್ತಿ ಕೋಪಗೊಂಡಿದ್ದಾರೆ ಅಂತ ಹೇಳಿ ನೇರವಾಗಿ ಯಡಿಯೂರಪ್ಪ ಅವರು ಬಂದು ಅವ್ರನ್ನ ಸಮಾಧಾನ ಮಾಡಿದ್ರು. ಯಡಿಯೂರಪ್ಪ ಮತ್ತು ಅನೇಕ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ಕಾಂಗ್ರೆಸ್ ನಾಯಕರ ಜೊತೆಗೆ ಉಮೇಶ್ ಕತ್ತಿ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಪ್ರಮುಖವಾಗಿ ಏನಂದ್ರೆ ಉಮೇಶ್ ಕತ್ತಿ ಇದ್ದದ್ದನ್ನ ನೇರವಾಗಿ ಮಾತಾಡ್ತಿದ್ರು. ಈ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ಅವರು ಟೀಕೆಗೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಪ್ರಮುಖ ಅನೇಕ ಸಂದರ್ಭದಲ್ಲಿ ಅವರು ಏನು ಪ್ರತ್ಯೇಕ ರಾಜ್ಯದ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇದಕ್ಕೆ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿತ್ತು. ಆದ್ರೂ ಕೂಡ ಅವರು ತಮ್ಮ ನಿಲುವು ಯಾವುದೇ ಕಾರಣಕ್ಕೂ ತಮ್ಮ ನಿಲುವನ್ನ ಬದಲಾವಣೆ ಮಾಡಿಕೊಂಡಿರಲಿಲ್ಲ. ಇದು ಅವರ ಬದ್ಧತೆ ಆಗಿತ್ತು. ಹೀಗಾಗಿ ಅವರನ್ನ ಜನ ಮೆಚ್ತಾ ಇದ್ರು. ಉಮೇಶ್ ಕತ್ತಿ ಇದ್ದದ್ದನ್ನ ನೇರವಾಗಿ ಹೇಳ್ತಾರೆ ಅಂತ ಹೇಳಿ ಅನೇಕರು ಅವರನ್ನ ಹಿಂಬಾಲಕರು ಬೆನ್ನ ಹತ್ತಿದ್ರು. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಜನರಿಗೆ ಉಮೇಶ್ ಕತ್ತಿ ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ಈಗ ದೊಡ್ಡ ಆಘಾತವನ್ನುಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಅಭಿಮಾನಿಗಳು ಅವರ ಬೆಲ್ಲದ ಬಾಗೇವಾಡಿ ನಿವಾಸ ಹತ್ರ ಆಗ್ತಾರೆ. ಇದು ಸಂಜೆ 5:30ಕ್ಕೆ ಲಿಂಗಾಯತ ಸಂಪ್ರದಾಯದಂತೆ ಉಮೇಶ್ ಕತ್ತಿ ಅಂತ್ಯಕ್ರಿಯೆ ಮಾಡಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಏನು ಅವರ ಸಹೋದರ ರಮೇಶ್ ಕತ್ತಿ ಮತ್ತು ಅವರ 3 ಜನ ಪುತ್ರರು ಕೂಡ ಈಗ ಬೆಂಗಳೂರಿನಿಂದ ಹೊರಟಿದ್ದಾರೆ. ನವಿತಾ ಜೈನ್. ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ಸಚಿವರಾಗಿದ್ದಂತಹ ಉಮೇಶ್ ಕತ್ತಿಯವರು ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ಉಮೇಶ್ ಕತ್ತಿಯವರು ನಿಧನರಾಗಿದ್ದು, ಈಗ ಅವರ ಪಾರ್ಥಿವ ಶರೀರವನ್ನ HAL ಮೂಲಕ ಏರ್ ಲಿಫ್ಟ್ ಮೂಲಕ ಅವರ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ನೇರವಾಗಿ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಂಜೆ ವೇಳೆಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮ ಅಂದ್ರೆ ಬಹಳ ಅಚ್ಚುಮೆಚ್ಚು ಉಮೇಶ್ ಕತ್ತಿಯವರಿಗೆ. ಮೊನ್ನೆಯಿಂದಲೂ ಕೂಡ 1 ವಾರ ಕೂಡ ಆ ಒಂದು ಊರಲ್ಲೇ ಇದ್ರು, ಹುಕ್ಕೇರಿಯಲ್ಲಿದ್ರು. ಅಲ್ಲಿಂದ ನೇರವಾಗಿ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ರು. ಆದ್ರೆ ಬೆಂಗಳೂರಿಗೆ ಆಗಮಿಸಿದ ನಂತರ ನಿನ್ನೆ ರಾತ್ರಿ 10:30 ವೇಳೆಗೆ ತಮ್ಮ ಮನೆಯಲ್ಲಿದ್ದಂತಹ ಬಾತ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು. ಅನಂತರ ಅವರನ್ನು MS ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಬೆಳಗಾವಿಯತ್ತ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಆಸ್ಪತ್ರೆಯಿಂದ HAL ಏರ್ಪೋರ್ಟ್ ತಲುಪಿದೆ ಈಗ ಮೃತದೇಹ. ಬೆಳಗಾವಿಗೆ ಏರ್ ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಅನ್ನ ಈಗಾಗಲೇ ಮಾಡಲಾಗುವಂತಹ ಪ್ರಕ್ರಿಯೆಗಳು ಆರಂಭ ಆಗಿದೆ. ಕುಟುಂಬಸ್ಥರು HAL ಏರ್ಪೋರ್ಟ್ ಅನ್ನ ತಲುಪಿದ್ದಾರೆ. ಈಗಾಗಲೇ ಅವರ ಸಹೋದರ ರಮೇಶ್ ಕತ್ತಿ ಅವರು ಆಗಮಿಸಿದ್ದಾರೆ. ಬೆಳಗ್ಗೆ 6:30 ವೇಳೆಗೆ ಈ ಎಲ್ಲ MS ರಾಮಯ್ಯ ಆಸ್ಪತ್ರೆಯ ಶವಾಗಾರದಿಂದ ಆಂಬ್ಯುಲೆನ್ಸ್ ಮೂಲಕ HALಗೆ ಈಗ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳನ್ನ ಮಾಡಲಾಗ್ತಾ ಇದೆ. HAL ಏರ್ಪೋರ್ಟ್ ತಲುಪಿದೆ ಆಲ್ರೆಡಿ ಈಗಾಗಲೇ ಮೃತದೇಹ. ಇನ್ನು ಬೆಳಗಾವಿಗೆ ಏರ್ ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಲಾಗುತ್ತೆ. ನಿನ್ನೆ ಒಂದಷ್ಟು ಸಚಿವರುಗಳು ಮಾತನಾಡುವ ಸಂದರ್ಭದಲ್ಲಿ ಅವರ ಮನೆಯವರ ಹತ್ರ ಮಾತನಾಡಿ ನಾವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲೇ ಒಂದ್ ಸ್ವಲ್ಪ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡೋದಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಆ ನಂತರ ನೇರವಾಗಿ ಬೆಳಗಾವಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಾಗಿ ನಿರ್ಧಾರವನ್ನು ಅವರ ಕುಟುಂಬಸ್ಥರು ಮಾಡಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಏರ್ ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಲಾಗಿದೆಯಾ? HAL ತಲುಪಿದೆಯಾ ಪಾರ್ಥಿವ ಶರೀರ? ಇದೀಗ ಪಾರ್ಥಿವ ಶರೀರ HAL ವಿಮಾನ ನಿಲ್ದಾಣ ತಲುಪಿರುವಂತದ್ದು. ಇದೀಗ ಏರ್ ಲಿಫ್ಟ್ ಆಗಿರುವಂತದ್ದು. ನವಿತಾ ಜೈನ್ ಕುಟುಂಬಸ್ಥರು ಸಹ ಅವರ ತೆರಳಿದ್ದಾರೆ. ಇನ್ನೇನು 8:40ಕ್ಕೆ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ತಲುಪಲಿದೆ. ಅಲ್ಲಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಪಾರ್ಥಿವ ಶರೀರವನ್ನ ಬರಮಾಡಿಕೊಳ್ಳಿದ್ದಾರೆ. ನಂತರ ಅಲ್ಲಿಂದ ರಸ್ತೆ ಮೂಲಕ ಅವರ ಹುಟ್ಟೂರಾದ ಬೆಲ್ಲದ ಬಾಗೇವಾಡಿ ಹೋಗಲಿದೆ. ಬೆಲ್ಲ ಬಾಗೇವಾಡಿಗೂ ಮೊದಲು ಸಂಕೇಶ್ವರದಲ್ಲಿ ಅವರ ಪಾರ್ಥಿವ ಶರೀರವನ್ನ ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಕುಟುಂಬಸ್ಥರು, ಆಪ್ತರು ಮತ್ತು ಸ್ಥಳೀಯರು, ಸಾರ್ವಜನಿಕರು, ಜನಪ್ರತಿನಿಧಿಗಳಿಗೆ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ನಂತರ ಸಂಕೇಶ್ವರದಿಂದ ಅವರು ಹುಟ್ಟೂರಾದ ಬೆಲ್ಲದ ಬಾಗೇವಾಡಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಿದ್ದಾರೆ. ಅಲ್ಲೂ ಕೂಡ 2 ಗಂಟೆಗೂ ಹೆಚ್ಚು ಸಮಯ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ.
ಅಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಂಪುಟದ ಬಹುತೇಕ ಎಲ್ಲ ಸಹೋದ್ಯೋಗಿಗಳು ಕೂಡ ಅಲ್ಲಿ ಆಗಮಿಸಲಿದ್ದಾರೆ. ಬೆಳಿಗ್ಗೆ 10:30 ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬೆಳಗಾವಿಗೆ ವಿಶೇಷ ವಿಮಾನ ಮುಖಾಂತರ ತೆರಳಿದ್ದಾರೆ. ಎಲ್ಲ ಸಚಿವರು ಮತ್ತು ಆಪ್ತರು ಮತ್ತು ಕುಟುಂಬಸ್ಥರ ಅಂತಿಮ ದರ್ಶನದ ಬಳಿಕ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರಿಗೆ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಬೆಲ್ಲದ ಬಾಗೇವಾಡಿಯಲ್ಲಿ ಉಮೇಶ್ ಕತ್ತಿಯವರ ತಂದೆ ವಿಶ್ವನಾಥ್ ಕತ್ತಿಯವರ ಸಮಾಧಿ ಪಕ್ಕದಲ್ಲೇ ಸಚಿವ ಉಮೇಶ್ ಕತ್ತಿಯವರ ಶವ ಸಂಸ್ಕಾರಕ್ಕೂ ಕೂಡ ಎಲ್ಲ ಏರ್ಪಾಟನ್ನ ಮಾಡಿರುವಂತದ್ದು. ವೀರಶೈವ ಲಿಂಗಾಯತ ವಿಧಿವಿಧಾನದಂತೆ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಿದ್ದಾರೆ. ನವಿತಾ, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ಇನ್ನುಳಿದ ಮಾಹಿತಿ ನೋಡೋಣ ಬ್ರೇಕ್ ಆದ್ಮೇಲೆ.